ರೈಲಿನಲ್ಲಿ ಪ್ರಯಾಣಿಸುವಾಗ ಸಿಗರೆಟ್, ಬೀಡಿ, ಮದ್ಯಪಾನ ಸೇವಿಸಿದರೆ ರೂಪಾಯಿ 2,000 ದಂಡ ವಿಧಿಸಲು ರೈಲ್ವೆ ಇಲಾಖೆ ಮುಂದಾಗಿದೆ. ಜುಲೈ 1ರಿಂದ ಅಂದರೆ ನಾಳೆಯಿಂದ ಇದು ಜಾರಿಗೆ ಬರಲಿದೆ. ರೈಲು ಪ್ರಯಾಣ ಸುಖಮಯವಾಗಿರಿಸಲು ಇಲಾಖೆ ಈ ನಿರ್ಧಾರ ತೆಗೆದುಕೊಂಡಿದೆ ಎನ್ನಲಾಗಿದೆ. ರೈಲ್ವೆ ಸ್ಟೇಷನ್ ಅಥವಾ ರೈಲುಗಳಲ್ಲಿ ಸಿಗರೆಟ್, ಬೀಡಿ ಸೇದಿದರೆ ರೂಪಾಯಿ 2,000 ದಂಡದ ಜೊತೆಗೆ ಅವರ ಟಿಕೆಟ್ ರದ್ದು ಮಾಡಿ ಶಿಕ್ಷೆ ಕೂಡ ಆಗಲಿದೆ. ಇದಲ್ಲದೆ ರೈಲುಗಳಲ್ಲಿ ಭಿಕ್ಷಾಟನೆ ಮಾಡಿದರೂ ಕಠಿಣ ಕ್ರಮ ಜರುಗಿಸಲು ರೈಲ್ವೆ ಇಲಾಖೆ ಮುಂದಾಗಿದೆ. ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದರೆ, ಮಹಿಳೆಯರು ಪ್ರಯಾಣಿಸುವ ಕಂಪಾರ್ಟ್ಮೆಂಟ್ನಲ್ಲಿ ಪುರುಷರು ಪ್ರಯಾಣಿಸಿದರು ಹಾಗೂ ಇತರರ ಟಿಕೆಟ್ ತೋರಿಸಿ ಪ್ರಯಾಣ ಮಾಡಿದರೂ 500 ರೂಪಾಯಿ ದಂಡದ ಜೊತೆಗೆ ಶಿಕ್ಷೆ ಕೂಡ ಆಗಲಿದೆ. ಒಟ್ಟಾರೆ ಸಾರ್ವಜನಿಕರಿಗೆ ರೈಲು ಪ್ರಯಾಣವನ್ನು ಸೇಫ್ ಮಾಡಲು ರೈಲ್ವೆ ಇಲಾಖೆ ಈ ನಿರ್ಧಾರ ತೆಗೆದುಕೊಂಡಿದೆ ಎನ್ನಲಾಗಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.